ಧನುಸ್ಸು ರಾಶಿ, ಪ್ರವಾಸದಿಂದ ಆನಂದ ಪಡ್ತೀರಿ. ಜೊತೆಗೆ ಸಹೋದರರಿಂದ ಶುಭವಾದಂತಹ ವಾರ್ತೆಯನ್ನು ಕೇಳೋದಕ್ಕೆ ಅವಕಾಶ ಇದೆ. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗತ್ತೆ. ಅದು ನಿಮಗೂ ಕೂಡ ಒಂದು ರೀತಿಯಲ್ಲಿ ಬೇಸರವಾಗ್ತಕ್ಕಂತಹದ್ದು. ಆಸ್ತಿಯ ವಿಚಾರದಲ್ಲಿ ಸಮಸ್ಯೆ ಎನ್ನುವಂಥದ್ದು ಬಗೆಹರಿಯುವುದೇ ಇಲ್ಲ. ಬಹಳ ದಿವಸಗಳಿಂದ ಈ ವಿಚಾರದಲ್ಲಿ ಒದ್ದಾಟವನ್ನು ಮಾಡ್ತಾ ಇರ್ತೀರಿ. ಮನೋರೋಗದಿಂದ ಹೊರಬರಬೇಕು. ಮಾನಸಿಕವಾಗಿ ಯಾವ ವಿಷಯವನ್ನು ಇಟ್ಟುಕೊಂಡು ಕೊರಗ್ತೀರಿ ಅದು ತುಂಬ ಕಷ್ಟದ ವಿಚಾರವಾಗುತ್ತೆ. ಆ ಮನೋರೋಗ ಅಂತಕ್ಕಂಥದ್ದು ಯಾರಿಂದಲೂ ಕೂಡ ಗುಣಪಡಿಸಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಆದ್ದರಿಂದ ಅದನ್ನು ನೀವೇ ನಿಮ್ಮಷ್ಟಕ್ಕೆ ಬಗೆಹರಿಸಿ ಅದರಿಂದ ಹೊರಬರಬೇಕಾದಂಥದ್ದು. ಮಕ್ಕಳಿಗೆ ಅನುಕೂಲವನ್ನು ಮಾಡುವಂತಹ ಯೋಗ ಇದೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದಿದೆ. ತಾಯಿಯವರ ಹಣ ದುರುಪಯೋಗವಾಗುತ್ತೆ. ತಾಯಿಯವರು ಏನೋ ಆಶೀರ್ವಾದ ಅಂತಲೋ ಪ್ರಸಾದ ಅಂತಲೋ ಅಥವಾ ಅಭಿಮಾನದಿಂದಲೋ ಏನೋ ಒಂದಷ್ಟು ಹಣವನ್ನು ನಿಮಗೆ ಕೊಟ್ಟಿದ್ದರೆ ಅಥವಾ ಅವರ ಬಳಿಯಲ್ಲೇ ಹಣವನ್ನು ಇಟ್ಕೊಂಡಿದ್ದರೆ ನೀವು ಯಾವುದಾದ್ರೂ ಕಾರಣಗಳನ್ನು ಹೇಳಿ ಆ ಹಣವನ್ನು ಅವರಿಂದ ತೆಗೆದುಕೊಂಡು ಖರ್ಚು ಮಾಡ್ತಕ್ಕಂಥದ್ದು. ಅದು ದುಂದುವೆಚ್ಚವಾಗುತ್ತೆ. ಒಳ್ಳೆಯ ಕೆಲಸಕ್ಕೆ ಅದು ಉಪಯೋಗಕ್ಕೆ ಬರುವುದಿಲ್ಲ ಅಂತ ಅರ್ಥ. ವ್ಯಾವಹಾರಿಕವಾಗಿ ಬೆಳವಣಿಗೆ ಆಗುತ್ತೆ. ಆದರೆ ವ್ಯವಹಾರವನ್ನು ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಆಲೋಚಿಸಬೇಕಾಗತ್ತೆ. ತಂದೆಯವರಿಗೆ ಆಘಾತವಾಗತಕ್ಕಂತಹ ದಿವಸ. ನಿಮ್ಮ ವ್ಯವಹಾರವೋ, ನಿಮ್ಮ ಮಾತೋ, ನಿಮ್ಮ ನಡವಳಿಕೆಯೋ ಅಥವಾ ನಿಮ್ಮ ಕೃತ್ಯವೋ ಇದೆಲ್ಲವೂ ಕೂಡ ಅವರಿಗೆ ಆಘಾತವನ್ನು ಉಂಟು ಮಾಡುತ್ತೆ. ಮಕ್ಕಳಿಂದ ಉತ್ತಮವಾದಂತಹ ವಾರ್ತೆ ಸಿಕ್ಕುತ್ತೆ. ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ವಯಸ್ಸಿಗೆ ಸಹಜವಾದಂತಹ ಸರಿಯಾದಂತಹ ಕೆಲಸದಲ್ಲಿ ಗೌರವವನ್ನು ತರತಕ್ಕಂತಹ ವಿಚಾರದಲ್ಲಿ ಅವರು ಇರ್ತಾರೆ ಅಂತ ಅರ್ಥ. ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಶುಭ ಇರುವಂಥದ್ದಿದೆ. ನವಗ್ರಹರ ಆರಾಧನೆಯನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹನನ್ನು ಪ್ರಾರ್ಥಿಸಿ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ, ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಬಹಳ ಮುಂದಾಗ್ತೀರಿ. ಎಲ್ಲಿ ಅವಕಾಶ ಸಿಕ್ಕತ್ತೆ ಅಂತ ಕಾಯ್ಕೊಂಡಿದ್ದು ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ತೋರಿಸಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ. ವ್ಯವಹಾರದಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ಅಂತಹ ವ್ಯವಹಾರ ನಿಮಗೆ ಕೈಗೂಡ್ತಕ್ಕಂಥದ್ದಾಗತ್ತೆ. ಆ ವ್ಯವಹಾರದಲ್ಲಿ ಹೆಸರನ್ನು ಕೂಡ ಗಳಿಸುವಂಥದ್ದು. ಮಾತು ಮೃದುವಾಗಿರಲಿ. ಒರಟುತನವನ್ನು ತೋರಿಸಬೇಡಿ. ಮಾತೇ ಮುತ್ತು ಮಾತೆ ಮೃತ್ಯು ಅನ್ನುವಂತಹ ಮಾತಿದೆ. ಅದನ್ನು ನೀವು ಅನುಸರಿಸಿ ಅದರಂತೆ ನಡ್ಕೊಳ್ಬೇಕಾದಂಥದ್ದು. ಮೃದುವಾದಂತಹ ಮಾತಿನಿಂದ ನಿಮಗೆ ಗೌರವ ಸಿಕ್ಕುವಂಥದ್ದಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ಭಿನ್ನಾಭಿಪ್ರಾಯಕ್ಕೆ ಅವಕಾಶಗಳಿದೆ. ಅದರಿಂದ ವ್ಯವಹಾರವನ್ನು ಸರಿಯಾಗಿ ಅರಿತು ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಸಾಂಸಾರಿಕವಾಗಿ ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ ಬೇಕು. ಹೊಂದಾಣಿಕೆ ಕಡಿಮೆ ಆಗ್ತಾ ಇದೆ. ಅದರ ಪ್ರತಿಫಲವನ್ನು ನೀವು ಪ್ರತಿನಿತ್ಯ ನೋಡ್ತಾ ಇರ್ತೀರಿ. ಇವತ್ತು ಅದು ಸ್ವಲ್ಪ ಮಟ್ಟಿಗೆ ವಿಕೋಪಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ಅದು ಬೇಡ. ಪಿತ್ರಾರ್ಜಿತವಾದಂತಹ ಆಸ್ತಿ ಲಭ್ಯ ಇದೆ ಎನ್ನುವಂತಹ ಸೂಚನೆ ಸಿಗ್ತಾ ಇದೆ. ಹಾಗಾಗಿ ಎಲ್ಲೂ ಕೂಡ ಯಾವುದೇ ಗಲಾಟೆಗಳನ್ನು, ದೊಂಬಿಗಳನ್ನು, ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ. ನಿಮಗೇನು ಬರಬೇಕೋ ಅದನ್ನು ನೀವು ಪಡೆಯುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಲಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಇರತಕ್ಕಂಥದ್ದಿದೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಇದೆ. ಅಧ್ಯಯನ ಮಾಡಿ ವಿಶೇಷವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳಿ. 4-6 ಜನಗಳ ಮಧ್ಯದಲ್ಲಿ ಬೆರೆತು ನಿಮಗೆ ಯಾವ ವಿಷಯದಲ್ಲಿ ಕೊರತೆ ಇದೆಯೋ ಆ ವಿಷಯವನ್ನು ಸಂಗ್ರಹ ಮಾಡಿ ಅಂತಕ್ಕಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಮನಸ್ಸನ್ನು ಮಾಡ್ತೀರಿ. ಶುಭ ಇದೆ. ಹಾಗಾಗಿ ಭೂಮಿಯನ್ನು ಕೊಂಡುಕೊಳ್ಳುವಂಥದ್ದು ಅಥವಾ ನೀವು ಮಾರಾಟ ಮಾಡಬೇಕು ಅಂತ ಆಲೋಚನೆಗಳಿದ್ದರೆ ಖಂಡಿತವಾಗಿ ಇವತ್ತು ನಿಮಗೆಲ್ಲ ರೀತಿಯ ಸವಲತ್ತುಗಳು ಸಿಗ್ತಕ್ಕಂಥದ್ದು. ಬಂಧುಗಳಿಂದ ಮಾತ್ರ ಕೆಲವು ಸಮಸ್ಯೆಗಳಾಗತ್ತೆ. ಅವರ ಸಮಸ್ಯೆ ಶಾಶ್ವತವಾಗಿರ್ತಕ್ಕಂಥದ್ದು. ಅದನ್ನು ಬದಲಾಯಿಸಲಿಕ್ಕೆ ಕಷ್ಟವಾಗತ್ತೆ. ಅದನ್ನೆಲ್ಲ ಮೆಟ್ಟಿ ಅದನ್ನೆಲ್ಲ ದಾಟಿ ನೀವು ನಿಮ್ಮ ವ್ಯವಹಾರವನ್ನು ಮಾಡಬೇಕಾದಂಥದ್ದಿರುತ್ತೆ. ಯಾವುದೇ ರೀತಿಯ ನಕಾರಾತ್ಮಕವಾದಂತಹ ಚಿಂತನೆಗಳನ್ನು ಮಾಡಬೇಡಿ. ಮನಸ್ಸಿಗೆ ಯಾವುದೋ ಅಹಿತ ಅಂತ ಅನಿಸುತ್ತೋ ಅಥವಾ ಇದು ಬೇಡ ಅಂತ ಅನಿಸುತ್ತೋ
ಆ ಕೆಲಸಗಳನ್ನು ನೀವು ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಆ ಕೆಲಸವನ್ನು ಮಾಡಿದರೆ ಏನು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿಕೊಂಡು ಅದರಿಂದ ಇನ್ನೇನೋ ತೊಂದರೆ ಆಗತ್ತೆ ಅಂತ ಹೇಳಿ ಕೆಟ್ಟದಾಗಿ ಆಲೋಚನೆಯನ್ನು ಮಾಡೋದನ್ನು ಬಿಟ್ಟುಬಿಟ್ರೆ ಒಳ್ಳೆಯದು ಅಂತ ಹೇಳಿ ಅರ್ಥ. ಸಾರ್ವಜನಿಕವಾಗಿ ಮನ್ನಣೆ ಸಿಕ್ಕತ್ತೆ, ಸಮಾಜಮುಖಿಯಾಗಿ ನೀವು ಕೆಲಸ ಮಾಡ್ತಕ್ಕಂಥದ್ದು, ನಿಮ್ಮನ್ನು ಗೌರವಿಸ್ತಕ್ಕಂಥದ್ದು ಸಮಾಜದಲ್ಲಿ ಆಗತ್ತೆ. ಶಿವಾರಾಧನೆಯನ್ನು ಮಾಡಿ, ಶುಭವಾಗಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.